ಉಗ್ರರ ಅಟ್ಟಹಾಸಕ್ಕೆ ಒಂದು ಕಡೆ ಯೋಧ ಗುರು ಹುತಾತ್ಮರಾಗಿದ್ದರೆ ಮತ್ತೊಂದು ಕಡೆ ಇನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಪಂಜಾಬ್ನ 6 ಯೋಧರು ಹುತಾತ್ಮರಾಗಿದ್ದು ಪಠಾಣ್ಕೋಟ್ಗೆ ತಡರಾತ್ರಿ ಪಾರ್ಥಿವ ಶರೀರವನ್ನು ತಲುಪಿಸಲಾಗಿದೆ. ಸೇನೆಯಿಂದ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡಲಾಗಿದೆ. 40 ಯೋಧರು ಹುತಾತ್ಮರಾಗಿರುವುದು ಈ ಒಂದು ಉಗ್ರರ ಅಟ್ಟಹಾಸಕ್ಕೆ. ಹೀಗಾಗಿ ಈ ಸಂದರ್ಭದಲ್ಲಿ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ಕಳುಹಿಸುವಂತಹ ಸಂದರ್ಭ. ನಿನ್ನೆಯಿಂದಲೂ ಕೂಡ ಆ ಕೆಲಸದಲ್ಲಿ ಸೇನಾ ಸಿಬ್ಬಂದಿ ನಿರತರಾಗಿದ್ದಾರೆ. ಮೊದಲಿಗೆ ಸಕಲ ಸರ್ಕಾರಿ ಗೌರವಗಳನ್ನು ಸಲ್ಲಿಸಲಾಯಿತು. ಅಂತಿಮ ನಮನವನ್ನು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸಲ್ಲಿಸಿದರು. ಅದಾದ ಬಳಿಕ ಪ್ರಧಾನಿ ಮೋದಿ ಸೇರಿದಂತೆ ಇತರ ನಾಯಕರು ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಿಯಾಯಿತು. ಅದಾದ ಬಳಿಕ ಪಾರ್ಥಿವ ಶರೀರವನ್ನು ಅವರವರ ಹುಟ್ಟೂರಿಗೆ ತಲುಪಿಸುವಂತಹ ಪ್ರಕ್ರಿಯೆಯಲ್ಲಿ ಸೇನಾ ಸಿಬ್ಬಂದಿ ತೊಡಗಿದ್ರು. ಈಗ ಬೇರೆ ಬೇರೆ ಕಡೆಗಳಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದ್ದು ಪಂಜಾಬ್ನ 6 ಯೋಧರು ಈ ದುರ್ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಪಠಾಣ್ಕೋಟ್ ವಾಯುನೆಲೆಗೆ ನಿನ್ನೆ ತಡರಾತ್ರಿಯೇ ತಲುಪಿಸಲಾಗಿದೆ. ಹುತಾತ್ಮ ವೀರ ಯೋಧರಿಗೆ ಜನತೆ ಕಂಬನಿ ಮಿಡಿತಾ ಇದ್ದಾರೆ. ಯೋಧರ ಕುಟುಂಬಸ್ಥರ ಜೊತೆಗೆ ಇಡೀ ದೇಶವೇ ನಿಂತಿದೆ. ಕ್ಯಾಂಡಲ್ ಮಾರ್ಚ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗ್ತಾ ಇದ್ದು ಅಗರ್ತಲಾದಲ್ಲಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ನಡೆಸಲಾಗ್ತಾ ಇದೆ. ಇನ್ನು ಮುಂಬೈನಲ್ಲಿ ಕಾಂಗ್ರೆಸ್ನಿಂದ ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆಸಲಾಯಿತು. ಇತ್ತ ಭುವನೇಶ್ವರದಲ್ಲೂ ಕೂಡ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಯಿತು. समझना नहीं ये देश कमजोर है और उसका मकसद एक ही है इस तरह के हल्ला करना और इस देश में दरार पैदा करना। हिंदू मुसलमान, हिंदू क्रिश्चियन, हिंदू दलित ಹುತಾತ್ಮ ವೀರ ಯೋಧರಿಗೆ ಜನತೆ ಕಂಬನಿ ಮಿಡಿದಿದ್ದಾರೆ. ಯೋಧರ ಕುಟುಂಬಸ್ಥರ ಜೊತೆಗೆ ಇಡೀ ದೇಶವೇ ನಿಂತಿರುವುದು. ಈ ಸಂದರ್ಭದಲ್ಲಿ ಮುಂಬೈ, ಅಗರ್ತಲಾ ಮತ್ತು ಭುವನೇಶ್ವರದ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಕ್ಯಾಂಡಲ್ ಮಾರ್ಚ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅಗರ್ತಲಾದಲ್ಲಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ನಡೆಸಲಾಯಿತು. ಇನ್ನು ಮುಂಬೈನಲ್ಲೂ ಕಾಂಗ್ರೆಸ್ನಿಂದ ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆಸಲಾಯಿತು. ಇತ್ತ ಭುವನೇಶ್ವರದಲ್ಲೂ ಕೂಡ ಹುತಾತ್ಮ ಯೋಧರಿಗೆ ಕ್ಯಾಂಡಲ್ ಹಚ್ಚೋದರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಲಾಯಿತು. हमारे नौजवान इस तरह से शहीद हो गए इसका मतलब ये समझना नहीं ये देश कमजोर है और उसका मकसद एक ही है इस तरह के हल्ला करना और इस देश में दरार पैदा करना। हिंदू मुसलमान, हिंदू क्रिश्चियन, हिंदू दलित ये कतई नहीं होता। देश का जब सवाल आता है तो पूरी तरह से हम एक है, जहाँ हिंदू और मुसलमानों का सवाल नहीं आता। पाकिस्तान